Good morning, DXN. My name is Ananda Masli, Bagalkot, Karnataka State. My mobile number is 9242494770. ಇವತ್ತಿನ ದಿವಸ ನಾನು ನನ್ನ 100ನೆಯ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗ 99 ವಿಡಿಯೋಗಳಾಗಿದ್ದಾವೆ, 99 ವಿಡಿಯೋ ಆಗಿದ್ದಾವೆ. ಇದು 100 ನಂದು 100ನೇ ವಿಡಿಯೋವನ್ನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಇವತ್ತಿನ ದಿವಸ ಸ್ವಲ್ಪ ವಿಶೇಷವಾದಂತಹ ವಿಡಿಯೋವನ್ನು ಅಪ್ಲೋಡ್ ಮಾಡಬೇಕಂತ, ನನ್ನ ಹಳೆಯ ವಿಡಿಯೋ ಅದು. ನಾನು ಹಿಂದಕ್ಕೆ 10/9/2022ನೇ ಇಸ್ವಿ ದಿವಸ ಒಂದು ನಂದು ಗ್ಯಾನೋಥೆರಪಿ ಮಾಡಿಕೊಂಡೆ. ಆವಾಗ ಆ ಗ್ಯಾನೋಥೆರಪಿ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೆ. ನಮ್ಮ SN ಶೆಟ್ಟಿ ಸರ್ ಆಗಲಿ ಅಥವಾ ಶೈಲಾ ಶೆಟ್ಟಿ ಮೇಡಮ್ ಅವರಾಗಲಿ ಒಂದು ವಿಡಿಯೋ ಮಾಡಲಿಕ್ಕೆ ಹೇಳಿದರು ನಮಗೆ. ಅದಕ್ಕೋಸ್ಕರ ಒಂದು ವಿಡಿಯೋವನ್ನು ಮಾಡಿದ್ದೆ. ಆ ವಿಡಿಯೋವನ್ನು ಆವಾಗ ನಮಗೆ ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ. ಭಾಳ ಉಪಯುಕ್ತವಾದಂಥ ವಿಡಿಯೋ ಅದು. ವಿಶೇಷವಾಗಿ DXN ಡಿಸ್ಟ್ರಿಬ್ಯೂಟರ್ಸ್ ಯಾರದಾರ ಅವರು ಅವಶ್ಯವಾಗಿ ನೋಡಲೇಬೇಕಾದಂತಹ ಒಂದು ಅನುಭವಪೂರ್ಣವಾದಂತಹ ಒಂದು ವಿಡಿಯೋ. ಮತ್ತು ಇನ್ನೊಂದು ವಿಶೇಷಪ್ಪ ಅಂದರೆ, ಇವತ್ತಿನ ದಿವಸ ನಮ್ಮ ಮೊಮ್ಮಗ, ನಮ್ಮ ಸಣ್ಣ ಮಗಳಾದಂಥ ಸಂಗೀತ ಶಿವಬೋಧ್ ಪತ್ತಾರವರ ಹಿರಿಯ ಮಗ ಆರವನ 5ನೇ ವರ್ಷದ ಬರ್ತ್ಡೇ ಅದ. ಇವತ್ತು ಅವನ ಬರ್ತ್ಡೇನೂ ಆಕಸ್ಮಿಕವಾಗಿ ಬಂದದ. 4 ವರ್ಷ ಮುಗಿದು 5ನೇ ವರ್ಷ ಚಾಲು ಇವತ್ತಿಗೆ. ಅದಕ್ಕೆ ಈ ಒಂದು ವಿಶೇಷ ಸಂದರ್ಭದಲ್ಲಿ ನಾನು ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ತಾವು ಗಮನವಿಟ್ಟು ನೋಡಬೇಕು, ಭಾಳ ಅವಶ್ಯದ ಮತ್ತು ಇದರಿಂದ ನಿಮಗೆ ಸಾಕಷ್ಟು ಅನುಭವ ಸಿಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹಲೋ, ಗುಡ್ ಮಾರ್ನಿಂಗ್. ನನ್ನ ಎಲ್ಲ DXN ಬಂಧುಗಳಿಗೆ ಮತ್ತೊಮ್ಮೆ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ. ನನ್ನ ಹೆಸರು ಆನಂದ ಮಸಳಿ, ಬಾಗಲಕೋಟ್, ಕರ್ನಾಟಕ. ಇದು ನಂದು ವಿಸಿಟಿಂಗ್ ಕಾರ್ಡು. ಜೊತೆಗೆ ನಾನು ಕಳೆದ ಸುಮಾರು 21 ವರ್ಷಗಳಿಂದ ಈ DXN ಕಂಪನಿಯನ್ನು ಹತ್ತಿರದಿಂದ ನೋಡ್ತಾ ಇದ್ದೀನಿ. ಕಂಪನಿ ತುಂಬ ವಿಶ್ವಾಸಿಕವಾದಂಥ ಕಂಪನಿ, ಇದರಲ್ಲಿ ಯಾವುದೇ ಎರಡು ಮಾತಿಲ್ಲ. ನಾನು ಆವಾಗಲೂ ಕೂಡ ನಮ್ಮ ಮಿಸಸ್ ಅವರ ಹೆಸರಿನಿಂದ DXN ಮಾಡ್ತಾ ಇದ್ದೆ. ಅವರು ಕೂಡ ಆವಾಗ ಸ್ಟಾರ್ ಏಜೆಂಟ್ ಆಗಿದ್ದರು. ನಾನು ಬೆಂಗಳೂರಿಗೆ ಹೋಗಿ ಸ್ಟಾರ್ ಏಜೆಂಟ್ ಗೋಲ್ಡನ್ ಪಿನ್ನನ್ನು ತೊಗೊಂಡು ಬಂದಿದ್ದೆ. ಅದು ಸರ್ಟಿಫಿಕೇಟ್ ಕೂಡ ಇದೆ ನಮ್ಮ ಮಿಸಸ್ ಅವ್ರ ಹೆಸರಲ್ಲೇ. ನಾನು ರಿಟೈರ್ಡ್ ಆದಮೇಲೆ ನನ್ನ ಆರೋಗ್ಯದ ತೊಂದರೆ, BP ಇತ್ತು ಮೈನರ್ ಆಗಿ, ಶುಗರ್ ಕೂಡ ಮೈನರ್ ಆಗಿತ್ತು. ನಾನು ಶುಗರ್ಗೆ ಆಯುರ್ವೇದಿಕ್ ಕೆಲವು ಕ್ಯಾಪ್ಸಲ್ಗಳನ್ನು ತಗೊಳ್ತಾ ಇದ್ದೆ. DXN ನನಗೆ ಆವಾಗ ತಗೊಳ್ಳಿಕ್ಕೆ ಆಗಿರಲಿಲ್ಲ. ಸುಮಾರು ದಿವಸ ನಾನು ಸುಮಾರು 1 ವರ್ಷ ಕೆಲಸ ಮಾಡಿದ್ದೇನೋ ಕಾಣಿಸುತ್ತೆ, 1 ರಿಂದ 1.5 ವರ್ಷ. ಬಟ್ ಅವಾಗ ನಾನು ಯಾವುದೇ ಕ್ಯಾಪ್ಸಲ್ಗಳನ್ನು, ನಮ್ಮ RGGLಗಳನ್ನು ಅಥವಾ ನೋನಿಯನ್ನು ತಗೊಳ್ಳಿಕ್ಕೆ ಆಗಿರಲಿಲ್ಲ, ಆರ್ಥಿಕ ತೊಂದರೆಯಿಂದಾಗಿ. ರಿಟೈರ್ಡ್ ಆದಮೇಲೆ ನಾನು ಏನಾದರೂ ಮಾಡಬೇಕು ಅಂತ ಇದ್ದೆ. ನಾನೊಬ್ಬ ಆಸ್ಟ್ರಾಲಜರು, ಅದು ಕೂಡ ನನ್ನ ವೃತ್ತಿ. ಕಳೆದ 40 ವರ್ಷಗಳಿಂದ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಇನ್ನೂ ಏನಾದರೂ ಮಾಡಬೇಕು ಅನ್ನೋ ಹಪಹಪಿ ಭಾಳ ಇತ್ತು ನನಗೆ. ಯಾವಾಗ ನಂದು ಶುಗರು ಆಯುರ್ವೇದಿಕ್ ಕ್ಯಾಪ್ಸಲ್ಗಳಿಂದ ಕಂಟ್ರೋಲ್ ಆಗಲಿಲ್ಲ. ಒಂದು ಸಾರಿ ಬೆಳಗ್ಗೆ ನಾನು ಚೆಕ್ ಮಾಡಿಕೊಂಡಾಗ ಒಂಚೂರು ಜಾಸ್ತಿ ತೋರಿಸ್ತು, ಅಬೌಟ್ 200 ತೋರಿಸ್ತು. ಅದಕ್ಕೆ ನಾನು ಇನ್ಮೇಲೆ ಜಾಗೃತ ಆಗಬೇಕು. ಈ ಥರ ಸುಮ್ಮನೆ ನಾನೇನೋ ಆಯುರ್ವೇದಿಕ್ ಅದು ಇದು ಅಂತ ಕೂತ್ರೆ ಆಗಲ್ಲ, ಅಲೋಪತಿಗೆ ಹೋದರೆ ಇನ್ನೂ ಕಷ್ಟ ಆಗುತ್ತೇನೋ. ಪ್ರತಿನಿತ್ಯ ನಾನು ಮತ್ತೆ ಟ್ಯಾಬ್ಲೆಟ್ಸ್ ತೊಗೋಬೇಕಾಗತ್ತೆ. ಈಗಾಗಲೇ BPಗೆ ನಾನು 1 ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೀನಿ, ಮತ್ತು ಶುಗರ್ಗೂ ಕೂಡ ಟ್ಯಾಬ್ಲೆಟ್ ತೊಗೋಬೇಕು. ನಮ್ಮ ತಂದೆಯವ್ರಿಗೂ ಕೂಡ ಶುಗರ್ ಇತ್ತು, ಅವರಿಗೆ ಗ್ಯಾಂಗ್ರೀನ್ ಆಗಿತ್ತು. ಆ ಸಂದರ್ಭದಲ್ಲಿ ನಾವು ಬಹಳ ಲೇಟಾಗಿ ಇದ್ರ ಬಗ್ಗೆ ಅವೇರ್ನೆಸ್ ಬಂತು. ಕೊನೆಗೆ ನಾವು RG ಪೌಡರನ್ನು ಹಾಕಿದಾಗ ನಮ್ಮ ತಂದೆಯವರಿಗೆ ಆ ಗಾಯ ಕೂಡ, ಆಪರೇಷನ್ ಮಾಡಿದಂಥ, ಗ್ಯಾಂಗ್ರೀನ್ ಆಪರೇಷನ್ ಮಾಡಿದಂಥ ಗಾಯ ಕೂಡ ಆಸ್ಪತ್ರೆಯಲ್ಲಿ ಸುಮಾರು 5 ತಿಂಗಳು ಕಳೆದರೂ ಪೂರ್ತಿ ಅದು ಗಾಯ ವಾಸಿ ಆಗಿರಲಿಲ್ಲ. ಬಟ್ ನಮ್ಮ RG ಪೌಡರನ್ನು ಹಾಕಿ ಬಟ್ಟೆಯನ್ನು ಸ್ಟೆರ್ಲೈಸ್ ಮಾಡಿ ನಾವು ಅದನ್ನು ಬಟ್ಟೆಯನ್ನು ಕುದಿಸಿ ಅದನ್ನು ನಾವು ಮೇಲೆಗಡೆ ಎಲ್ಲ ಡ್ರೈ ಮಾಡಿ ಕಟ್ತಾ ಇದ್ವಿ. ಈ ಥರ ಮಾಡಿದಾಗ ಅವರಿಗೆ ಅದು ಗಾಯ ಪೂರ್ಣ ವಾಸಿ ಆಯಿತು.
ಒಳ್ಳೆ ರಿಸಲ್ಟ್ ಕಂಡಿತ್ತು ನಮಗೆ. ಆಗಲೂ ಕೂಡ ನನಗೆ ನಂಬಿಕೆ ಇತ್ತು, ಈಗಲಂತೂ ಪೂರಾ ನಂಬಿದ್ದೀನಿ. ಇವಾಗ ಈ ನಂದು ಶುಗರ್ ಹೆಚ್ಚಾದ ಮೇಲೆ ಏನು ಮಾಡಬೇಕಪ್ಪ, ಏನಾದರೂ ಒಂದು ಮಾಡಬೇಕಲ್ಲ ಅಂಥೇಳಿ ನಾನು ಆನ್ಲೈನು ಭಾಳ ಸ್ವಲ್ಪ ಸರ್ಚ್ ಮಾಡೋ ಸ್ವಭಾವ. ಸರ್ಚ್ ಮಾಡ್ತಾ ಹೋದಂಗೆ ಆನ್ಲೈನ್ ನಾನು DXN ಮೆಂಬರ್ ಆಗಬಹುದು, DXN ಡಿಸ್ಟ್ರಿಬ್ಯೂಟರ್ ಆಗಬಹುದು ಅಂತ ಗೊತ್ತಾಯಿತು. ತಕ್ಷಣವೇ ನಾನು ಮೆಂಬರ್ ಆದೆ. ಬಟ್ ಅಲ್ಲಿ ನನಗೆ ಸ್ಪಾನ್ಸರ್ ಯಾರೂ ಇರಲಿಲ್ಲ. ಯಾವುದೋ ಒಂದು ನಂಬರ್ ಕೊಟ್ಟಿದ್ದರು ಟೆಂಪ್ರರಿಯಾಗಿ. ಆ ನಂಬರು ನೋಡಿ ನಮ್ಮ ಮೇಡಮ್ ಅವರು, ಶೈಲಾ ಶೆಟ್ಟಿ ಮೇಡಮ್ ಅವರು, ಯಾಕೆ ಸರ್ ನೀವು ಸ್ಪಾನ್ಸರ್ ಯಾರೂ ಇಲ್ಲಲ್ಲ ನಿಮಗೆ, ನಾವು ನಿಮಗೆ ಸ್ಪಾನ್ಸರ್ ಆಗ್ಬೋದಾ ಅಂತ ಕೇಳಿದ್ರು. ಖಂಡಿತವಾಗ್ಲೂ ಮೇಡಮ್, ನನಗೆ ಯಾರು ಸ್ಪಾನ್ಸರ್ ಆದರೂ ಏನು ತಪ್ಪಿಲ್ಲ, ನೀವಾದರೆ ಇನ್ನೂ ಒಳ್ಳೆಯದು. ನನಗೆ ಉದ್ದೇಶ ಏನು ಅಂದರೆ, ನನಗೆ ಈ DXN ಪ್ರಾಡಕ್ಟ್ಗಳನ್ನು ತಗೋಬೇಕು, ನಾನು ಆರೋಗ್ಯವಾಗಿರಬೇಕು ಅನ್ನೋದೇ ಉದ್ದೇಶ ಆಗಿತ್ತು. ಹೀಗಾಗಿ ನಮ್ಮ ಸುದೈವ ಅನ್ನಬೇಕು, ಅದು ಕೂಡ ಭಗವಂತನ ಇಚ್ಛೆ ಆಗಿತ್ತು ಅಂತ ಅನ್ಬೋದು. ನಮ್ಮ ಶೈಲಾ ಶೆಟ್ಟಿ ಮೇಡಮ್ ಅವ್ರ ಕೆಳಗಡೆ ನಾನು ಮೆಂಬರ್ ಆದೆ, ಅರ್ಥಾತ್ ಡಿಸ್ಟ್ರಿಬ್ಯೂಟರ್ ಆದೆ. ಇದರಲ್ಲಿ ತುಂಬ ಆಸಕ್ತಿ ಇತ್ತು. ಮತ್ತು ಬಹಳ ದಿನ ಒಂದು ಆಸೆ ಇತ್ತು ನನಗೆ ದುಡ್ಡಿನ ಅನುಕೂಲ ಆದಮೇಲೆ ಒಂದು ಸಾರಿ ನಾನು ಡಯಟ್ ಥೆರಪಿ ಮಾಡ್ಕೋಬೇಕು. ಡಯಟ್ ಥೆರಪಿ ಅಂತಂದರೆ 30 RG 30 GL ಎರಡೂ ಪೌಡರ್ಗಳನ್ನು ನಾವು ಮಿಕ್ಸ್ ಮಾಡಿ ಅದರಲ್ಲಿ ಒಂದಷ್ಟು ಕಾಯ್ದ ಆರಿದ ನೀರನ್ನು ಹಾಕಿ ಅದನ್ನು ಚೆನ್ನಾಗಿ ಶೇಕ್ ಮಾಡಿ ಕುಡಿಬೇಕು ಅನ್ನೋದು ಮುಂಚೆ ಇತ್ತು. ಇತ್ತೀಚೆಗೆ ಈ ನಮ್ಮ RGGL ಅಲ್ಲಿ C ವಿಟಮಿನ್ ಇಲ್ಲದೆ ಇರೋದ್ರಿಂದ ಇತ್ತೀಚೆಗೆ ಹೊಸ ಒಂದು ಅನುಭವದಿಂದ ಕಂಡುಕೊಂಡದ್ದೇನೆಂದರೆ, ಅದರಲ್ಲಿ ನೋನಿ ಮಿಕ್ಸ್ ಮಾಡಿದರೆ ಒಳ್ಳೆಯದು, ನೋನಿ ಅಥವಾ ನೋನಿ ಜಿ ಮಿಕ್ಸ್ ಮಾಡಿದರೆ ಒಳ್ಳೆಯದು, ಅದರಿಂದ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಅರ್ಧ ಬಾಟಲು ನೋನಿ, ಇವಾಗ ನೋಡಿ, ನಿನ್ನೆ ಅರ್ಧ ಬಾಟಲ್ ತೊಗೊಂಡಿದ್ದೀನಿ, ಇದರಲ್ಲಿ ಇವಾಗಿನ ಅರ್ಧ ಬಾಟಲ್ ಇದೆ, ಇವತ್ತು ಇದನ್ನು ಯೂಸ್ ಮಾಡ್ತೀನಿ. ಅರ್ಧ ಬಾಟಲ್ ನೋನಿ. ಮತ್ತು ಇವಾಗ ನೋಡಿ ತಮಗೆ ತೋರಿಸ್ತಾ ಇದ್ದೀನಿ, ಇದರಲ್ಲಿ ಪೌಡರ್ ಇದೆ. ಆ್ಯಕ್ಚುಲಿ ಇದು 30 RG 30 GL ಪೌಡರ್ ಇದೆ ಇದರಲ್ಲಿ. ಆ್ಯಕ್ಚುಲಿ ಈ ಪೌಡರು ಮಾಡಲಿಕ್ಕೆ ಸುಮಾರು ಈ 30 RG ನೋಡಿರಿ, 30 GL 30 RG ಎರಡನ್ನು ತಗೊಂಡು ನಾನು ಒಂದು ಬಟ್ಟಲದಲ್ಲಿ ಹಾಕೋತೀನಿ. ಆ ಬಟ್ಟಲದಲ್ಲಿ ಹಾಕೊಂಡು ನೋಡಿ, ಇವಾಗ ನೋಡಿ ಎಲ್ಲ ಇವನ್ನ ಓಪನ್ ಮಾಡಿದ್ದು ಮೇಲುಗಡೆ ಖಾಲಿ, ಇವು ನೋಡಿ ಖಾಲಿ ಕ್ಯಾಪ್ಸಲ್ ಇದೆ ನೋಡಿ, ಖಾಲಿ ಕ್ಯಾಪ್ಸಲ್. ನಾನು ಅವು 30 ಓಪನ್ ಮಾಡಲಿಕ್ಕೆ ಸುಮಾರು 30 ನಿಮಿಷದಿಂದ 40 ನಿಮಿಷ ಬೇಕಾಗುತ್ತೆ. ಅದಕ್ಕೋಸ್ಕರ ವಿಡಿಯೋ ತುಂಬ ದೊಡ್ಡದಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇವಾಗ ನೋಡಿ ಇದನ್ನು ಪೌಡರ್ ಮಾಡಿದ್ದೀನಿ. ಇದರಲ್ಲಿ ನಾನು ಕಾಯ್ದಾರಿದ ನೀರನ್ನು ಇಟ್ಕೊಂಡಿದ್ದೀನಿ. ಇದರಲ್ಲಿ ಲೈಟಾಗಿ ನಿಧಾನವಾಗಿ ಇದರಲ್ಲಿ ನೀರನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಎಷ್ಟಿದೆ? 30 RG 30 GL. ನಾನು ಈ ಕ್ಯಾಪ್ಸಲ್ಗಳನ್ನು ಓಪನ್ ಮಾಡಿ ಪೌಡರ್ ಮಾಡ್ಕೊಂಡಿದ್ದೀನಿ. ಪೌಡರ್ ಮಾಡಿಕೊಂಡು ಇದಕ್ಕೊಂದಷ್ಟು ಕಾಯ್ದ ಆರಿದ ನೀರು, ಇದು ಫಿಲ್ಟರ್ ನೀರು, ಇದೊಂದು ಚೂರ ಆರಿದ ಮೇಲೆ ಇದರಲ್ಲಿ ನಾನು ಅಜಮಾಸಾಗಿ ಒಂದು 200 ml ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಆಮೇಲೆ ಒಂದು ಬಾಟಲ್ ತೊಗೋತೀನಿ. ಸ್ವಲ್ಪ ಶುದ್ಧವಾದ ಬಾಟ್ಲು, ಸ್ವಚ್ಛವಾದ ಬಾಟ್ಲನ್ನು ಯೂಸ್ ಮಾಡಿದರೆ ಒಳ್ಳೆಯದು. ಯಾಕಂತಂದರೆ ನಮ್ಮ ಪ್ರಾಡಕ್ಟುಗಳು ತುಂಬ ಹೈಜೆನಿಕ್ ಆಗಿದ್ದಾವೆ. ಅದರಲ್ಲಿ ಏನಾದರೂ ಕಲ್ಮಶ ಮಿಕ್ಸ್ ಆಗಬಾರ್ದು. ಅದು ಗಾಳಿಗೆ ಓಪನ್ ಮಾಡಿಟ್ಟು ಕೂಡ ಕಷ್ಟ, ಭಾಳ ಹೊತ್ತು ಅದನ್ನು ಓಪನ್ ಮಾಡಿ ಕೂಡ ಇಡುವ ಹಾಗಿಲ್ಲ. ಯಾಕಂದರೆ ಈ ಗಾಳಿಯಲ್ಲಿ ಇರ್ತಕ್ಕಂಥ ಟಾಕ್ಸಿನ್ಗಳನ್ನು ಕೂಡ ಅದು ಅಬ್ಸರ್ವ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ಬೇಗ ಇದನ್ನು ನಾವು ಬಾಟ್ಲಿಗೆ ಹಾಕೋದು ಒಳ್ಳೆಯದು. ಈ 30 RG 30 GL ತಗೋಬೇಕನ್ನೋ ಆಕಾಂಕ್ಷೆ ನನಗೆ ಬಹಳ ದಿನಗಳಿಂದ ಇತ್ತು. ನಾನು ತಗೋತೀನೋ ಇಲ್ಲೋ ಅನ್ನೋ ಅನುಮಾನ ಕೂಡ ಇತ್ತು. ಬಟ್ ನನ್ನ ಆಸೆ ಭಗವಂತ ಈಡೇರಿಸಿಕೊಟ್ಟಿದ್ದಾನೆ. ಇವಾಗ ನಾನು ತಗೊಳ್ತಾ ಇದ್ದೀನಿ. 22ನೇ ತಾರೀಕು, ಆಗಸ್ಟ್ 22ನೇ ತಾರೀಕಿನಿಂದ ನಾನು ತಗೊಳ್ಳಿಕ್ಕೆ ಆರಂಭ ಮಾಡಿದೆ. 21ನೇ ತಾರೀಕು ನಾನು ಧಾರವಾಡಕ್ಕೆ ಹೋಗಿದ್ದೆ. ಶೈಲಾ ಶೆಟ್ಟಿ ಮೇಡಮ್ ಅವರು ಹತ್ರ ಅವ್ರ ಮನೆಗೆ ಹೋಗಿದ್ದೆ. ಅವರು ಸ್ಟಾಕ್ ಪಾಯಿಂಟ್ನಲ್ಲಿ ನಾವು ಖರೀದಿ ಮಾಡ್ತೀವಿ. ಅವರು ತುಂಬ ಕೋಆಪರೇಷನ್ ಮಾಡ್ತಾರೆ ನಮಗೆ. ನಮ್ಮ SN ಶೆಟ್ಟಿ ಸರ್ ಕೂಡ ತುಂಬ ನಮಗೆ ಪ್ರೋತ್ಸಾಹ ಕೊಡ್ತಾರೆ. ಅವರು ಒಬ್ಬ ಒಳ್ಳೆ ಯಂಗ್ ಮ್ಯಾನ್ ಅಂತ ಹೇಳ್ಬೋದು. ಯಂಗ್ ಮ್ಯಾನ್ ಅಷ್ಟೇ ಅಲ್ಲ, ಅವರು ಒಬ್ಬ ಉಕ್ಕಿನ ಮನುಷ್ಯ ಅಂತ ನಾನು ಹೇಳ್ತೀನಿ. DXN ಉಕ್ಕಿನ ಮನುಷ್ಯ. ಯಾಕಂತಂದರೆ ಅದು ಸಾಮಾನ್ಯವಾದ ಕೆಲಸ ಅಲ್ಲ. ಎಷ್ಟೇ ಜನ ರಿಜೆಕ್ಷನ್ ಮಾಡಿದರು, ಎಷ್ಟೇ ಜನ ಹೇಟ್ ಮಾಡಿದರೂ ಕೂಡ ನಾನು ಮಾಡ್ತಾ ಇರೋದು ಸರಿ ಅನ್ನುವಂಥ ಒಂದು ಅಪಾರವಾದ ನಂಬಿಕೆಯನ್ನು ಇಟ್ಟುಕೊಂಡು ಯಾರು ಜೀವನ ಮಾಡ್ತಾರೆ ಅವರು ಗ್ರೇಟ್. ಅದನ್ನು ತಗೊಳ್ಳಿಕ್ಕೆ ಆಗಸ್ಟ್ 22 ಅಂತ ಹೇಳಿದ್ನೆಲ್ಲ ಸ್ಟಾರ್ಟ್ ಮಾಡಿದೆ.
ಆರಂಭದ ದಿವಸ 1ನೇ ದಿವಸ ಮತ್ತು 2ನೇ ದಿವಸ 22, 23, 24ನೇ ತಾರೀಕಿನಿಂದ ನಾನು ಆಗಸ್ಟ್ 24ನೇ ತಾರೀಕಿನಿಂದ ನಾನು 30 RG 30 GLಗಳನ್ನು ತಗೊಳ್ತಾ ಇದ್ದೀನಿ. ನೋಡಿ, ಇವಾಗ ನಾನು ಈ ಬಾಟಲಿಗೆ, ಶುದ್ಧವಾದ ಬಾಟಲಿಗೆ ಇದನ್ನು ಹಾಕ್ತಾ ಇದ್ದೀನಿ. ಇದು ಏನಾಗ್ಬಿಡುತ್ತೆ ಅಂದರೆ, ನಾವು ಒಂಚೂರು ನೀರು ಮೇಲ್ಗಡೆಯಿಂದ ಹಾಕಿರ್ತೀವಿ, ಪೌಡರ್ ಇರುತ್ತಲ್ಲ, ಆ ಪೌಡರಲ್ಲಿ ಸ್ವಲ್ಪ ಬಬಲ್ಸ್ ಬಂದಿರ್ತಾವೆ. ಬಬಲ್ಸ್ ಬಂದು ಒಂಚೂರು ಕೆಳಗಡೆ ಗಟ್ಟಿಯಾಗಿರುತ್ತೆ. ಅದನ್ನು ನಿಧಾನವಾಗಿ ಜಾಣತನದಿಂದ ಕೆಳಗಡೆ ಚೆಲ್ಲದ ಇರೋ ಹಾಗೆ, ವೇಸ್ಟ್ ಆಗದೇ ಇರೋ ಹಾಗೆ ನಾವು ನಮ್ಮ ಬಾಟ್ಲಿಗೆ ಹಾಕೋಬೇಕು. ಇವತ್ತು ತಾರೀಕು ಸೆಪ್ಟೆಂಬರ್ 10. ಎಲ್ರಿಗೂ ಬೋನಸ್ ಬರೋ ದಿನ ಇವತ್ತೇ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನನಗೂ ಕೂಡ ಇವತ್ತು ಬೋನಸ್ ಬರುತ್ತೆ. ಆ ಕಡೆ ಆಗಸ್ಟ್ 31ನೇ ತಾರೀಕು ಅಂದರೆ 21, 22, 23, 15 ತಗೊಂಡೆ. ದಿವಸ 15 ತಗೊಂಡಿದ್ದೀನಿ. ಅಂದರೆ ಇವತ್ತೊಂದು ತಗೊಂಡ್ರೆ ನಾನು 20 ದಿನಗಳಿಂದ ಇದನ್ನು ಆರಂಭ ಮಾಡಿದ ಥರ ಆಗುತ್ತೆ. 20 ದಿನಗಳಿಂದ ನಾನು ತಗೊಳ್ತಾ ಇದ್ದೀನಿ. ಬಹುತೇಕ ಎಲ್ರಿಗೂ ಅನಿಸ್ಬೋದು. ನನಗೆ ಮೊದಲು ಅನಿಸಿದ್ದೇನು ಅಂತಂದರೆ, ನಾನು ಪುಸ್ತಕದಲ್ಲಿ ಓದಿದ್ದೆ, ಆಮೇಲೆ ಬೇರೆಯವರ ಬಾಯಿಂದ ಕೇಳಿದ್ದೆ, ಮೊದಲಿನ ನನ್ನ ಕೆಲವರಿಂದ ಕೇಳಿದ್ದೆ. ಅವರೆಲ್ಲ ಹೇಳಿದ ಪ್ರಕಾರ ಅಂತಂದರೆ, ನಾವು 30 RG ಜೆಲ್ ತೊಗೊಂಡ್ರೆ ಯಾವುದೇ ರಿಫ್ಲೆಕ್ಷನ್ ಬರಲ್ಲ, ಅಂದರೆ ನಾವು ತಡ್ಕೊಳ್ಳದೇ ಇರತಕ್ಕಂಥದ್ದು ರಿಫ್ಲೆಕ್ಷನ್ ಬರಲ್ಲ ಅಂತ ನಾನು ಕೇಳಿದ್ದೆ. ಆದರೆ ಇದನ್ನು ತಗೊಂಡ್ಮೇಲೆ ಒಂದು ಸ್ವಲ್ಪ ರಿಫ್ಲೆಕ್ಷನ್ ಬರ್ತಾ ಇತ್ತು ನನಗೆ. ಮತ್ತು ವಂಡರ್ ಅಂದರೆ, ನನಗೆ BP ಅಂತ ಬಹಳಷ್ಟು ಇರಲಿಲ್ಲ, ಶುಗರು ಅಷ್ಟೊಂದು ಜೋರು ಇರಲಿಲ್ಲ. ನನಗೆ ಅದ್ರ ಬಗ್ಗೆ ಅವೆರಡರ ಬಗ್ಗೆ ಯಾವುದೇ ಭಯ ಇಲ್ಲ. ಬಟ್ ನನಗೆ ಸ್ಕಿನ್ನದ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಸುಮಾರು ಒಂದು 15-20 ವರ್ಷಗಳಿಂದ ಸ್ಕಿನ್ ಪ್ರಾಬ್ಲಮ್ ಇತ್ತು. ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಈ ಪ್ರಾಬ್ಲಮ್ ಬರ್ತಾ ನಾನು ಸುಮಾರು ಒಂದು 3-4 ಸ್ಕಿನ್ ಸ್ಪೆಷಲಿಸ್ಟ್ ಕಡೆ ತೋರಿಸಿದ್ದೆ. ಇಲ್ಲೇ ಬಗಲಲ್ಲಿ ಅದೆಲ್ಲ ಸ್ವಲ್ಪ ಎಲ್ಲೆಲ್ಲಿ ಕೀಪ್ ಪ್ಲೇಸ್ ಇರುತ್ತಲ್ಲ, ಬೆಂಡ್ ಆಗುವಂಥ ಪ್ಲೇಸು, ಅಂಥಲ್ಲಿ ಒಂಚೂರು ನನಗೆ ಇಚಿಂಗ್ ಬರ್ತಾ ಇತ್ತು. ಆಮೇಲೆ ಬಹಳ ಇತ್ತು. ಆ ಥರ ಆದಾಗ ನಾನು ಒಂದು 3 ಸಾರಿ ಸ್ಕಿನ್ ಸ್ಪೆಷಲಿಸ್ಟ್ ಕಡೆ ತೋರಿಸಿದ್ದೆ. ಅವ್ರು ಕೊಟ್ಟಂಥ ಟ್ಯಾಬ್ಲೆಟ್ಗಳನ್ನು, ಅವ್ರು ಕೊಟ್ಟಂಥ ಕ್ರೀಮ್ಗಳನ್ನು, ಆಯಿಂಟ್ಮೆಂಟ್ಗಳನ್ನು ನಾನು ಬಳಸ್ತಾ ಇದ್ದೆ. ಅವಾಗಿನ ಮಟ್ಟಿಗೆ ಅದು 15 ದಿವಸ, ತಿಂಗಳ, 2 ತಿಂಗಳ, 3 ತಿಂಗಳ ಕಮ್ಮಿ ಆಗ್ತಾ ಇತ್ತು. ಬಟ್ ಮತ್ತೆ ಬರ್ತಾ ಇತ್ತು. ನನ್ನ ಬಾಡಿಯಲ್ಲಿ ನನ್ನ ಬಾಡಿಯನ್ನು 100% ಅಂತ ತಿಳ್ಕೊಂಡ್ರೆ, ಸುಮಾರು 15% ನನ್ನ ಬಾಡಿಯಲ್ಲಿ ಸ್ಕಿನ್ ಪ್ರಾಬ್ಲಮ್ ಕಾಣಿಸ್ತಾ ಇತ್ತು. ಕಳೆದ ಜನವರಿ 10ನೇ ತಾರೀಕು ನಾನು ಮೆಂಬರ್ ಆಗಿದ್ದೀನಿ. ಅರ್ಥಾತ್ ನಾನು ಆನ್ಲೈನು ಡಿಸ್ಟ್ರಿಬ್ಯೂಟರ್ ಆದೆ. ಜನವರಿ 14ನೇ ತಾರೀಕಿಗೆ ಮಕರ ಸಂಕ್ರಮಣ ಇತ್ತು. ಅದು ನಮಗೊಂದು ನೆನಪಿರ್ತಕ್ಕಂಥ ದಿವಸ ಅಂತ ತಿಳ್ಕೊಂಡು ನಮ್ಮ ಮಿಸ್ಸಸ್, ನಾನು ಫಸ್ಟ್ ಟೈಮ್ ನಾನು ಆನ್ಲೈನ್ ತರಿಸಿದ್ದೆ. ಕಂಪ್ನಿಯಿಂದ, ಚೆನ್ನೈಯಿಂದ ನಾನು ಆನ್ಲೈನು RG GL ತರಿಸಿದ್ದೆ. ನಮ್ಮ ಮಿಸ್ಸಸ್ಸು ನಾವು ಸ್ಟಾರ್ಟ್ ಮಾಡಿದ್ವಿ. ಆ ನಂತರ ಸುಮಾರು 1 ವಾರದ ಮೇಲೆ ನಮ್ಮ ಮೇಡಮ್ ಅವ್ರದ್ದೆಲ್ಲ ಪರಿಚಯ ಆಯಿತು. ನಾನು ಆವಾಗಿಂದ ಧಾರವಾಡದಲ್ಲಿ ತರಿಸ್ತಾ ಇದ್ದೀನಿ. ಮೇಡಮ್ ಅವರು ನಮಗೆ ಸರಿಯಾದ ಸಮಯಕ್ಕೆ ಕೊರಿಯರ್ಗೆ ಕಳಿಸ್ಕೊಡ್ತಾರೆ. ಕೊರಿಯರ್ ಚಾರ್ಜ್ ನಾವು ತುಂಬ್ತೀವಿ. ಮತ್ತು ಅವರು ತುಂಬ ನಮಗೆ ಕೋಆಪರೇಷನ್ ಮಾಡ್ತಾ ಇದ್ದಾರೆ. ಈ ವಿಡಿಯೋ ಕೂಡ ಮಾಡಲಿಕ್ಕೆ ಅವರೇ ಹೇಳಿದ್ದಾರೆ. ನನ್ನ ತಿಳುವಳಿಕೆ ಪ್ರಕಾರ ಅವರಿಗೆ ಸೆನ್ಸಿಟಿವ್ಸ್ ಅವರು ಹೇಳಿರ್ತಾರೆ, ಏನೇ ಇದ್ರೂ ಕೂಡ ಇದನ್ನು ಇವತ್ತಿನ ದಿವಸ ಮಾಡಬೇಕು ಅಂತ. ಮತ್ತು ಈಗ ನಾವು ಇದೇ ವರ್ಷ ಜನವರಿ 14ನೇ ತಾರೀಕಿನಿಂದ ನಮ್ಮ ಮಿಸ್ಸಸ್ಸು ಗಾಯತ್ರಿ ಆನಂದ ಮಸಳಿ, ನಮ್ಮ ಮಿಸ್ಸಸ್ಸು ನಾವು ಇಬ್ಬರು RG GL ಅನ್ನು ಆರಂಭ ಮಾಡ್ತೀವಿ. ಫಸ್ಟ್ ವೀಕು 1 ಪೇರು, ಸೆಕೆಂಡ್ ವೀಕು 2, ಥರ್ಡ್ ವೀಕು 3, 4, 5, 6 ಈ ಥರ 6 ಪೇರ್ವರೆಗೆ ನಾವು ಅದನ್ನು ಬೆಳೆಸಿದ್ವಿ. ಆಮೇಲೆ ಅದ್ರ ಜೊತೆ ಸ್ಪಿರುಲಿನ ತೊಗೊಳ್ತಾ ಇದ್ವಿ. ಬೆಳಗ್ಗೆ 3 ತೊಗೊಳ್ತಾ ಇದ್ವಿ, ಆಮೇಲೆ 4 ತೊಗೊಂಡ್ವಿ. ನಾವು ಚಾರ್ಧಾಮ್ ಯಾತ್ರೆಗೆ ಹೋದಾಗ ಒಂದಿಷ್ಟು ಎನರ್ಜಿ ಬೇಕು ಅಂತ ತಿಳ್ಕೊಂಡು, ಅಲ್ಲಿ ಆಹಾರ ಅಷ್ಟೊಂದು ನಮ್ಗೆ ಸರಿ ಹೋಗದೆ ಇರ್ಬೋದು, ಮೇಲೆ ಎನರ್ಜಿ ಬೇಕಂತೇಳಿ 5 ಸ್ಪಿರುಲಿನ ತೊಗೊಳ್ತಾ ಇದ್ವಿ. ಅವಾಗ 4 ಅಥವಾ 5 RG GL ಅನ್ನು ತೊಗೊಳ್ತಾ ಇದ್ವಿ ನಾವಿಬ್ಬರು. ಈ ಥರ ತೊಗೊಂಡ್ಮೇಲೆ ಕ್ರಮೇಣವಾಗಿ ನನಗೆ ಕೆಲವೊಂದು ಸಣ್ಣ ಪುಟ್ಟ ರಿಫ್ಲೆಕ್ಷನ್ಸ್ ಬಂದು, ನಂದು ಅರ್ಜೆಂಟಾಗಿ ಅಂದ್ರೆ ಬ್ಯಾಕ್ ಪೇನ್ ಇತ್ತು. ನನಗೆ ಬ್ಯಾಕ್ ಪೇನ್ ಕಂಟ್ರೋಲ್ ಆಯಿತು. ಆಮೇಲೆ ಒಂದೊಂದೇ ಅಲರ್ಜಿ ಇತ್ತು ನನಗೆ. ಸುಮಾರು ಒಂದು 40 ವರ್ಷಗಳ ಹಿಂದ್ಗಡೆ ಒಂದು ಸ್ವಲ್ಪ ಅಸ್ಥಮೆಟಿಕ್ ಪ್ರಾಬ್ಲಮ್ ಇತ್ತು ನನಗೆ.
ಆಮೇಲೆ ಅವೆಲ್ಲ ಯಾವ ಪ್ರಾಬ್ಲಮ್ಸು ಎಲ್ಲ ಕ್ರಮೇಣ ಕಡಿಮೆ ಆಗ್ತಾ ಹೋದವು. ಇನ್ನೊಂದು ಏನು ಅಂದರೆ, ನಮ್ಮ ಈ ಡಿಎಕ್ಷನ್ ಪ್ರಾಡಕ್ಟನ್ನು ನಾವು ತಗೊಳ್ಳಿಕ್ಕೆ ಆರಂಭ ಮಾಡಿದ ಮೇಲೆ ನಮಗೆ ತಾಳ್ಮೆ ಇರಬೇಕು. ತಾಳ್ಮೆ ತುಂಬ ಅವಶ್ಯಕ. ನಮಗೆ ತಾಳ್ಮೆ ಇಲ್ಲ ಅಂತಂದರೆ ನಾವೇನು ಮಾಡಿಬಿಡ್ತೀವಿ, ಅರ್ಧಕ್ಕೆ ಇದನ್ನು ನಿಲ್ಲಿಸ್ಬಿಡ್ತೀವಿ. ನಿಲ್ಲಿಸ್ಲಿಕ್ಕೆ ಕಾರಣ ಏನಂದ್ರೆ ನಮಗೆ ಅದರ ಮೇಲೆ ವಿಶ್ವಾಸ ಇಲ್ಲ ಅಂತ ಅರ್ಥ. ನೋಡಿ, ನಾವು ತಾಯಿ ಮೇಲೆ ವಿಶ್ವಾಸ ಇಡದೇ ಇದ್ದರೆ ಎಷ್ಟೊಂದು ತಪ್ಪಾಗಿಬಿಡುತ್ತೆ. ವಿಶ್ವಾಸ ಇಲ್ಲದೆ ಇರೋದ್ರಿಂದ, ಶ್ರದ್ಧೆ ಇಲ್ಲದೆ ಇರೋದ್ರಿಂದ, ಒಳ್ಳೆಯದರ ಮೇಲೂ ಕೂಡ ನಮಗೆ ವಿಶ್ವಾಸ ಇಲ್ಲದೆ ಇರೋದ್ರಿಂದ ನಾವು ಜೀವನದೊಳಗೆ ಏನಾಗ್ತದೆ ಅಂದರೆ ಯಾವುದೇ ಸರಿಯಾದ ಸಾಧನೆಯನ್ನು ಮಾಡಲಿಕ್ಕಾಗಲ್ಲ. ಒಳ್ಳೆಯದು ಅಂತ ನಮಗೆ ಪಕ್ಕಾ ಗುರ್ತಾದ ಮೇಲೆ ಮನಗಂಡ ಮೇಲೂ ಕೂಡ ನಾವು ಅದನ್ನು ಮಾಡಬಾರ್ದು. ಆದರೆ ಅದು ಒಳ್ಳೆಯದಲ್ಲ. ಒಂದು ಸಾರಿ ನಾವು ಇದನ್ನು ನಂಬಿದ್ದೀವಿ ಅಂದಮೇಲೆ ನಂಬಬೇಕು, ನಂಬಲೇಬೇಕು. ನಂಬಿಕೆಯಿಂದ ನಾವು ಜೀವನ ಮಾಡಬೇಕು. ಆಮೇಲೆ ಇದನ್ನು ನಾನು ಈ ಥರ ಮಿಕ್ಸ್ ಮಾಡ್ತೀನಲ್ರಿ, ಟೈಮ್ ಭಾಳ ಆಗ್ತದೆ, ವಿಡಿಯೋ ಭಾಳ ದೊಡ್ಡದಾಗ್ತದೆ. ಇದನ್ನು ನಾವು ಬಹಳ ಮಿಕ್ಸ್ ಮಾಡಬೇಕು. ಸುಮಾರು ಒಂದು 50ರಿಂದ 60 ಸಾರಿ ಇದನ್ನು ಶೇಕ್ ಮಾಡಬೇಕು ಚೆನ್ನಾಗಿ. ಆಮೇಲೆ ಇದನ್ನು ಓಪನ್ ಮಾಡಿ ನಾನು ಈ ಹೇಳಿದ್ನಲ್ರಿ ನೋನಿ, ಶುಗರ್ ಇದ್ದವರು ನೋನಿ ಹಾಕ್ಕೊಳ್ಳೋದು ಒಳ್ಳೆಯದು. ಶುಗರ್ ಇಲ್ಲದೆ ಇರೋರು ನೋನಿ ಜಿ ಕೂಡ ಹಾಕ್ಕೋಬೋದು. ಯಾಕಂತಂದ್ರೆ ಅದರಲ್ಲಿ ನೋನಿ ಮತ್ತು ರೋಸೆಲ್ ಇದೆ. ಅದೇನು ಮಾಡ್ತದೆ ಅಂತಂದ್ರೆ ಸಿ ವಿಟಮಿನ್ ಜಾಸ್ತಿ ಇದೆ ರೋಸೆಲ್ಲಲ್ಲಿ, ತುಂಬ ಹೆಲ್ಪ್ ಆಗುತ್ತೆ. ನಾನು ಈ 30 RGL ಮತ್ತು ಅರ್ಧ ಬಾಟಲ್ ನೋನಿ ತಗೊಳ್ಳಿಕ್ಕೆ ಆರಂಭ ಮಾಡಿದ ಮೇಲೆ ರಿಫ್ಲೆಕ್ಷನ್ ಬರದೇ ಇರ್ಬೋದು ಅಂತ ತಿಳ್ಕೊಂಡಿದ್ದೆ. ಆದರೆ ನಾನು ಈ ಸ್ಕಿನ್ ಬಗ್ಗೆ ಹೇಳಿದ್ನಲ್ಲ, ಈ ಸ್ಕಿನ್ 15% ಇದ್ದದ್ದು ಕ್ರಮೇಣವಾಗಿ ಒಂದು 5 ತಿಂಗಳಾದಮೇಲೆ ಅದು ಹೆಚ್ಚಾಗ್ತಾ ಹೋಯಿತು. ಅಕ್ಕಪಕ್ಕ ಎಲ್ಲ ಕಡೆಗೆ ಅದು ಕಾಣಿಸ್ಕೊಳ್ಳಿಕ್ಕೆ ಆರಂಭ ಆಯಿತು. ಅಂದರೆ ಮೊದಲದು ಕಾಣಿಸ್ತಾ ಇರಲಿಲ್ಲ. ಕ್ರಮೇಣವಾಗಿ ಕಾಣಿಸಿ ಹೆಚ್ಚು ಕಮ್ಮಿ ಒಂದು 40% ಮೈ ತುಂಬ ನನಗೆ 40%, ಅಬೌವ್ 40% ಅಂದರೂ ಏನು ತಪ್ಪಿಲ್ಲ, ಸ್ಕಿನ್ ಪ್ರಾಬ್ಲಮ್ಮು ಕಾಣಿಸಿಕೊಳ್ಳಿಕ್ಕೆ ಆರಂಭ ಆಯಿತು. ಬೇರೆ ಯಾರಾದರೂ ಗೊತ್ತಿಲ್ಲದವ್ರಾದ್ರೆ ಏನು ತಿಳ್ಕೊತಾರೆ ಗೊತ್ತಾ, ಇದನ್ನು ತಗೊಳ್ಳಿಕ್ಕೆ ಹಚ್ಚಿದ ಮೇಲೆ ನಮಗೆ ಹೆಚ್ಚಾಯಿತು ಪ್ರಾಬ್ಲಮ್ಮು, ಇದು ತುಂಬ ಅಪಾಯಕಾರಿ ಇದೆ, ಮೊದಲು ಸ್ವಲ್ಪ ಇತ್ತು 15%, ಈಗ 40% ಆಗಿದೆ ಅಂತೇಳಿ ಅದನ್ನೇನು ಮಾಡ್ತಾರೆ, ಬಿಟ್ಟುಬಿಡ್ತಾರೆ. ಹಾಗಲ್ಲ. ನಮ್ಮ ಈ ಡಿಎಕ್ಷನ್ ಕಂಪನಿಯ ಒಂದು ಸ್ವಭಾವ ಏನು ಅಂದರೆ, ಈ ಅನುಭವವನ್ನು ಪಡೆಯೋದಕ್ಕೋಸ್ಕರ ನಾನು ಇದನ್ನು ಆರಂಭ ಮಾಡಿರೋದು. ಇದರ ಸ್ವಭಾವವನ್ನು ನಾನು ಕಂಡುಕೊಂಡಿರೋದು ಏನು ಅಂತಂದರೆ, ಇದು ನಿಧಾನವಾಗಿ ಆರಂಭ ಮಾಡುತ್ತೆ, ನಿಧಾನವಾಗಿ ಆರಾಮ ಮಾಡುತ್ತೆ. ಮತ್ತು ಇನ್ನೊಂದು ವಿಶೇಷ ಅಂದರೆ, ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಇದು ನಮಗೆ ಆರಂಭ. ನಾನು ಹೇಳ್ತೀನಿ ಅಂದರೆ, ಡಿಎಕ್ಷನ್ನು ನಮಗೆ ಗೊತ್ತಿಲ್ಲದ ಥರ ನಮಗೆ ಹೆಲ್ಪ್ ಮಾಡುತ್ತೆ. ನನ್ನ ಸ್ಕಿನ್ ಪ್ರಾಬ್ಲಮ್ಮು ಎಷ್ಟು ಮಜಾ ಆಯ್ತಂದ್ರೆ, ಈ 30 ತೊಗೊಂಡ ಮೇಲೂ ಕೂಡ ನಂದು ತಿಂಡಿ ಬಿಡೋದು, ಕೆರೆಯೋದು ಕಡಿಮೆ ಆಗಲಿಲ್ಲ, ಬರ್ತಾ ಹೆಚ್ಚಾಯಿತು. ಆಮೇಲೆ ಇದು ಏನಾಗ್ಬಿಡ್ತು ಅಂತಂದರೆ, ಒಂದು 15 ದಿವಸ ನಾನು 30 ತೊಗೊಂಡ ಮೇಲೂ ಕೂಡ 15 ದಿವಸ ನನಗೆ ಇದು ತಿಂಡಿ ಬಿಡ್ತಾ ಇತ್ತು. ಬಟ್ ನಿನ್ನೆಯಿಂದ ಇದು ಕ್ರಮೇಣ ನನಗೆ ತುರಿಸೋದು ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಸ್ಕಿನ್ನು ನನಗೆ ಸರಿ ಹೋಗ್ತಾ ಇದೆ. ಈ ಸ್ಕಿನ್ನನ್ನು ನಾನು ಮೊದಲು ಪ್ರಾಬ್ಲಮ್ ಇದ್ದಾಗ ಯಾವ ಥರ ಇತ್ತು ಮತ್ತು ಇವಾಗ ಹೇಗಾಗಿದೆ, ಅಥವಾ ಇನ್ನು ಮುಂದೆ ಪೂರ್ತಿ ಆದ ನಂತರ ಎರಡನ್ನೂ ತೋರಿಸ್ತೀನಿ ನಾನು, ಆರಾಮಿಲ್ಲದ್ದು ಆರಾಮ ಆದದ್ದನ್ನು. ಆದರೆ ಒಂದು ಸ್ವಲ್ಪ ದಿವಸ ವೇಟ್ ಮಾಡ್ಬೇಕಾವೆ ದಯವಿಟ್ಟು. ಸುಮಾರು ನೋಡಿರಿ, ಇವಾಗಿದು ನಾನು ಇಷ್ಟು ಚೆನ್ನಾಗಿ ಶೇಕ್ ಮಾಡ್ತೀನಿ. ಶೇಕ್ ಮಾಡಿ ಇದೊಂದು ಲೋಟ ಇದೆ, ಈ ಲೋಟದಲ್ಲಿ ನಾನು ಹಾಕ್ಕೊಂಡು ಇದನ್ನು ಕುಡಿತೀನಿ. ಆಗುವವರೆಗೂ ನಿಧಾನವಾಗಿ ಸುಮಾರು 1 ಗಂಟೆ ಒಳಗಾಗಿ ಇದನ್ನು ಕುಡಿತೀನಿ. ಭಾಳ ಗ್ಯಾಪ್ ಬಿಡೋದು ಒಳ್ಳೆಯದಲ್ಲ, ಭಾಳ ಒಮ್ಮೆಲೆ ಕುಡಿಯೋದು ಅಷ್ಟೊಂದು ಒಳ್ಳೆಯದಲ್ಲ ಅನ್ನೋ ದೃಷ್ಟಿಕೋನದಿಂದ ಎಲ್ಲರಿಗೂ ನಾನು ಧನ್ಯವಾದವನ್ನು ಹೇಳ್ತೀನಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನನ್ನ ಡಿಎಕ್ಷನ್ ಫ್ಯಾಮಿಲಿಗೆ ನಾನು ಮತ್ತೊಮ್ಮೆ ಗುಡ್ ಮಾರ್ನಿಂಗ್ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.